ಇದೇನ್ರಿ ಇದು? ನನ್ನ ಬಾಳ ಸಂಗಾತಿಯಾಗಿ ಬಂದಾಗಲಿಂದ ಇವತ್ತಿನ ತನಕ ನಮ್ಮ ಮನೆ ನಿಭಾಯಿಸ್ಕೊಂಡು ಎಂಥ ಕಷ್ಟ ಬಂದರು ಎಲ್ಲವನ್ನು ನಗ್ನಗ್ತಾನೆ ಎಲ್ರಿಗೂ ಉತ್ತರ ಕೊಟ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಿದ್ಯಲ್ಲ ಲಕ್ಷ್ಮಿ. ಅಂಥವಳು ಇವತ್ತು ನನ್ನ ಪಾದ ಪೂಜೆ ಮಾಡಿದೆ. ಹಾಗಿರುವಾಗ ಇವತ್ತು ನಾನು ನಿನ್ಗೆ ಏನಾದರೂ ಗಿಫ್ಟ್ ಕೊಡಬಾರ್ದಾ? ನಾನು ಕಷ್ಟಪಟ್ಟು ಹೊಸ ಕೆಲಸನ ಸಂಪಾದನೆ ಮಾಡಿದ ದುಡ್ಡಿಂದ ತಂದಿರೋ ಸೀರೆ ಇದು ತಗೋ. ನಿಮ್ ಪ್ರೀತಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ ರೀ. ಇಷ್ಟು ಕಷ್ಟದ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತಾ? ಅಯ್ಯೋ ಬಿಡು ಲಕ್ಷ್ಮಿ, ಕಷ್ಟ ನಾವು ಹುಟ್ಟಿದ ತಕ್ಷಣ ನಮ್ಮನ್ನು ಹಿಂಬಾಲಿಸ್ಬಿಡುತ್ತಂತೆ. ಆದರೆ ನಿನ್ನ ಹಾಗೆ ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಮೈ ಮರೆತು ಹಿಗ್ಗದೆ ಇರುವಂಥವಳಿಗೆ ಈ ವಿಶೇಷ ದಿನದಲ್ಲಿ ಒಂದು ಸಣ್ಣ ಉಡುಗೊರೆ ಕೊಡಲಿಲ್ಲ ಅಂದ್ರೆ ಹೇಗೆ? ಈ ಸೀರೆ ಇಷ್ಟ ಆಯ್ತಾ? ನೀವ್ ಪ್ರೀತಿಯಿಂದ ಕೊಡೋ ಯಾವುದೇ ವಸ್ತು ಆದ್ರೂ ನನ್ಗಿಷ್ಟ ಆಗತ್ತೆ ರೀ. ಹೀಗೆ ಸೌಭಾಗ್ಯವತಿಯಾಗಿ ನಿಮ್ ಮಡ್ಲಲ್ಲಿ ಪ್ರಾಣ ಬಿಡ್ಬೇಕು ಅನ್ನೋದೇ ನನ್ನ ಆಸೆ. ಖುಷಿಯಾಗಿರುವಾಗ ಇಂಥ ಮಾತೆಲ್ಲ ಆಡ್ತಾರಾ? ಬಿಡ್ತು ಅನ್ನು. ಪ್ರತಿ ಹೆಣ್ಣು ಬಯಸೋದು ಇದನ್ನೇ ಅಲ್ವಾ? ಒಂದ್ ಹೆಣ್ಣಿಗೆ ಸೌಂದರ್ಯ, ಆಸ್ತಿ, ಅಂತಸ್ತು ಏನೇ ಇದ್ರೂ ಗಂಡನ್ ಪ್ರೀತಿ ಸಿಗದೆ ಇದ್ದಾಗ ಎಲ್ಲ ಇದ್ದು ವ್ಯರ್ಥ ಅಲ್ವೇನ್ರಿ? ಅದೇ ಗಂಡನ್ ಪ್ರೀತಿ ಇದ್ದಾಗ ಅವೆಲ್ಲ ಏನು ಬೇಡ ಅನ್ಸತ್ತೆ. ಹಾಗೆ ನನ್ಗೂ ನಿಮ್ ಪ್ರೀತಿ ಇದ್ರೆ ಸಾಕು. ಎಂಥ ಪರಿಸ್ಥಿತಿ ಬಂದ್ರೂ ಎದುರಿಸ್ತೀನ್ರಿ. ನೋಡು, ಈ ಮಾತನ್ನ ನಾನು ಹೇಳಬೇಕಿತ್ತು. ಜೀವನದಲ್ಲಿ ಇವತ್ತು ಏನಾದರೂ ಸಣ್ಣದಾಗಿ ಸಾಧಿಸಿ ಈ ಮಟ್ಟದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ನೀನು ಕಾರಣ ಲಕ್ಷ್ಮಿ. ಈ ನನ್ನ ಧೈರ್ಯ ಲಕ್ಷ್ಮಿನೇ ಕಾರಣ. ನೀನು ಯಾವಾಗಲೂ ಈಗ ನಗ್ನಗ್ತಾ ಇದ್ರೆ ನನಗೆ ಅಷ್ಟೇ ಸಾಕು. ಸೀರೆ ನಿಜವಾಗ್ಲೂ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಮೇಡಮ್ ಹೋಯ್ತವ್ರೆ, ಏನು ಮಾಡ್ತೀಗ? ಬಾಬು ಬರವಲ್ಲಿ. ಏನಂಕಲ್? ಪುಟಿ, ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಬೇಕಾದ್ರೆ ಒಂದು ಚಾಕ್ಲೇಟ್ ಕೊಡ್ತೀನಿ. ಬೇಡಪ್ಪ, ನಮ್ಮಮ್ಮ ಹೇಳಿದ್ದಾರೆ ಬೇರೆಯವ್ರು ಏನು ಕೊಟ್ಟರು ಇಸ್ಕೋಬೇಡ ಅಂತ. ಪುಟಿ, ಹಂಗೆಲ್ಲ ಹೇಳ್ಬಿಡುವ. ನಂಗೋಸ್ಕರ ಒಂದೇ ಒಂದು ಸಹಾಯ ಮಾಡುವ, ಪ್ಲೀಸ್ ಪ್ಲೀಸ್ ಪ್ಲೀಸ್. ತಗೋ. ಏನಿಲ್ಲ, ಈ ಲೆಟ್ರನ್ನ ತಗೋಗಿ ಅಗೋ ಅಲ್ಲಿ ಹೋಗ್ತಿದ್ರಲ್ಲ ಅಕ್ಕ, ಅವ್ರು ಕೊಟ್ಬಿಡು. ಹಾಂ ಆಯ್ತು ಅಂಕಲ್. ಹಾಂ ಸರಿ. ಅಕ್ಕ, ಅಕ್ಕ ಇದನ್ನ ತಗೊಳ್ಳಿ. ಭಾವನಾ ಅವರೇ, ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ದವ್ ನಾನೇ. ಇವತ್ತು ಭೀಮ್ ಅಮಾವಾಸ್ಯೆ, ಅದಕ್ಕೆ ನಿಮಗೆ ವಿಶ್ ಮಾಡಬೇಕು. ನೀವು ನನ್ನನ್ನು ನೋಡಬೇಕು ಅಂತ ಇದ್ದರೆ ಇಲ್ಲೇ ಮುಂದೆ ಇರೋ ಕೆರೆ ಹತ್ರ ಒಂದು ನೇರಳೆ ಮರ ಇದೆ, ಅದ್ರ ಹತ್ರ ಬನ್ನಿ. ಪುಟ ಬನ್ನಿ. ಇದು ನಿನಗೆ ಯಾರು ಕೊಟ್ಟಿದ್ದು? ಅಂಕಲ್ ಕೊಟ್ಟರು. ಅಂಕಲ್ ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಸರಿ ಪುಟ.
ಅನ್ಕೊಂಡೆ. ಹೇಳು ಪರವಾಗಿಲ್ಲ. ಹೂ ಕಟ್ತಾ ಇವ್ನಿ, ಕೈ ನೆಂದೋಗದೆ. ಒಂಚೂರು ನೀನೇ ಇಟ್ಬಿಡು. ನೀನೇ ಇಟ್ಬಿಡು. ಮಕ ಏನ್ ನೋಡ್ತಾ ಇದ್ಯಾ? ಇಡು. ಅಕ್ಕ ಏನ್ ಮಾಡ್ತಾ ಇದ್ಯಾ? ಸ್ವಲ್ಪನಾದ್ರೂ ಜ್ಞಾನ ಇದೆಯಾ ನಿನ್ಗೆ? ಯಾಕ್ಲಾ? ಹೂ ಕಟ್ತಾ ಇವ್ನಿ, ಇದಕ್ಕೂ ಜ್ಞಾನ ಬೇಕಾ? ಮುದ್ದಿರೋರು ಯಾರಾದ್ರೂ ಹಣೆಗೆ ಕುಂಕುಮ ಇಟ್ಕೋತಾರ? ನೀನೇ ಹೇಳಕ್ಕ. ಅದು ಮದ್ವೆ ಆಗ್ತಿರೋ ಹುಡುಗಿ ನೀನು. ಅವನ್ ಈ ರೀತಿ ಹಣೆ ಕುಂಕುಮ ಇಟ್ರೆ ಏನಂತ ಅರ್ಥ ಗೊತ್ತಾ ನಿನ್ಗೆ? ಅರ್ಥನೂ ಇಲ್ಲ ಎಂತದೂ ಇಲ್ಲ. ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ, ಹೋಗ್ಲಾ? ಅಕ್ಕ ನಾನ್ ಏನೇನೋ ಯೋಚನೆ ಮಾಡ್ತಿಲ್ಲ, ನೀನ್ ಏನೇನೋ ಮಾಡ್ಕೋತಾ ಇದೀಯಾ. ಇದನ್ನೆಲ್ಲ ನೋಡ್ತಿದ್ರೆ ನೀನ್ ಅವನ್ನ ಲವ್ ಮಾಡ್ತಾ ಇದೀಯ ಅನ್ಸುತ್ತೆ. ನಿಜ ಹೇಳಕ್ಕ. ಲೇ ಚೋಟು, ತೆಗೆದು ಬಿಟ್ಟ ಅಂದ್ರೆ 3 ಅಡಿ ಇರೋನು 1.5 ಅಡಿ ಆಗ್ಬಿಡ್ಬೇಕು. ಲವ್ ಅಂತೆ ಲವ್. ಯಾಕ್ಲಾ? ನಾನ್ ನಿನ್ನ ಹಣೆ ಕುಂಕುಮ ಇಡಕ್ಕಿಲ್ವೇ? ಅವನು ಹಂಗೆ ಇಟ್ಟವನೇ ಅಷ್ಟೇ. ಅದಕ್ಕೆ ಲವ್ ಅನ್ಕೊಂಡ್ ಬಂದ್ಬಿಟ್ಟ ಲವ್. ಹೋಗ್ಲಾ? ಅಕ್ಕ ನಿನ್ ಮನ್ಸಲ್ಲಿ ಏನೋ ಇಲ್ದೇ ಇರ್ಬೋದು, ಅವನ್ ಮನ್ಸಲ್ಲಿ ಖಂಡಿತ ಇದೆ. ನೀನ್ ಹೂ ಕಟ್ಟಾಗ್ಲಿ ಕುಂಕುಮ ತರೋ ಅವಶ್ಯಕತೆ ಏನಿತ್ತು? ಅದು ಹೋಗ್ಲಿ, ಇಲ್ಲಿಟ್ಟು ಆಮೇಲೆ ಇಟ್ಕೊ ಅಂತ ಹೇಳ್ಬೇಕು ತಾನೆ. ನೀನ್ ಇಡೋ ಅಂದ ತಕ್ಷಣ ಯಾಕಿಟ್ಟ? ಇದನ್ನೆಲ್ಲ ನೋಡ್ತಿದ್ರೆ ಅವನು ನಿನ್ಗೆ ಹತ್ರ ಆಗ್ತಿದ್ದಾನೆ ಅನ್ಸುತ್ತೆ. ಅವ್ನು ಸರಿ ಇಲ್ಲ ಕಣಕ್ಕ. ಇನ್ನೂ ಕಿತ್ತ ಅವನ ಬಗ್ಗೆ ಏನಾರ ಕೆಟ್ಟದಾಗ ಮಾತಾಡ್ಬಿಟ್ರೆ ನಾನ್ ಸುಮ್ನಿರಕ್ಕಿಲ್ಲ. ಅವನು ಒಳ್ಳೆ ಮನ್ಸು ಕಣ್ಲಾ. ಆ ಒಳ್ಳೆ ಮನ್ಸು ಈ ಹೂ ಕಟ್ಟ ಹುಡುಗಿಗ್ ಮಾತ್ರ ಗೊತ್ತಾಯ್ತದೆ. ನಿನ್ನಂತವ್ರಿಗೆಲ್ಲ ಎಲ್ಲಿ ಗೊತ್ತಾಯ್ತದೆ? ಓಕೆ ಆಮೇಲೆ ನೋಡು. ಅಕ್ಕ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋನು. ಇಂಥವ್ರನ್ನೆಲ್ಲ ಸರ್ವಿಸಲ್ಲಿ ಎಷ್ಟು ಜನ ನೋಡಿರ್ಬೋದು ಹೇಳು. ಲೇ ಚೋಟು, ನೀನ್ ಇಲ್ಲೇ ಹುಟ್ಟಿದೀನಿ ಅಂತ ಹೇಳು, ನಾನು ನಂಬ್ತೀನಿ. ಆದ್ರೆ ಇಲ್ಲೇ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ನಾನಲ್ಲ, ನೀನ್ ಸರ್ವಿಸಲ್ಲಿ ನೋಡ್ಕೊಂಡ್ ಬಂದಿದ್ಯಲ್ಲ, ಅವ್ರು ಯಾರು ನಂಬಕ್ಕಿಲ್ಲ. ಬಂದ್ಬಿಟ್ಟ ದೊಡ್ಡದಾಗ ಹೇಳಕ್ಕೆ. ನೆನ್ನೆ ಮೊನ್ನೆ ಬಂದಿರೋ ಕಡೆ ವಹಿಸ್ಕೊಂಡು ನನ್ಗೆ ಬೈತ್ಯಾ? ಇರ್ಲಿ ಇರ್ಲಿ, ಅವನು ಬಂಡವಾಳನ ಬಯಲು ಮಾಡಿ ಮಾತಾಡ್ತೀನಿ. ಮಾತಾಡುವಂತೆ. ಅದಕ್ ಮುಂಚೆ ಇವಾಗ ಹೋಗ್ಬಿಟ್ಟು ನನ್ಗೂ ಒಂದು ಟೀ ತಗೋಬಹುದು. ಯಾರು ನೀನು? ಯಾಕೆ ಬಚ್ಚಿಟ್ಕೊಂಡಿದ್ಯಾ? ನನ್ನ ಕಣ್ಣು ಮುಂದೆ ಬಾ. ಯಾಕೆ ನನ್ನ ಜೀವನದ ಜೊತೆ ಇಷ್ಟೆಲ್ಲ ಆಟ ಆಡ್ತಿದ್ಯಾ? ಪ್ಲೀಸ್ ನನ್ನ ಕಣ್ಣು ಮುಂದೆ ಬಾ. ನೀವಿಲ್ಲಿಗೆ ಬಂದಾಗಲೇ ಗೊತ್ತಾಯಿತು ನನ್ನನ್ನು ನೋಡಬೇಕು ಅನ್ನೋ ಕುತೂಹಲ ನಿಮಗೆ ಎಷ್ಟಿದೆ ಅಂತ. ಇವತ್ತು ಭೀಮ್ನ ಅಮಾವಾಸ್ಯೆ. ಎಲ್ಲ ಸರಿ ಇದ್ದಿದ್ರೆ ನೀವು ನನ್ನ ಪಾದ ಪೂಜೆ ಮಾಡ್ತಿದ್ರಿ, ನಾನು ನಿಮಗೆ ಈ ಸೀರೆ ಉಡುಗೊರೆ ಹಾಕಿ ಕೊಡ್ತಿದ್ದೆ. ಅದಕ್ಕೆ ಈ ರೀತಿಯಾಗಿ ಉಡುಗೊರೆ ಕೊಡ್ತಿದ್ದೀನಿ. ಇದನ್ನು ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೊಳ್ಳಿ. ನಾನು ಆದಷ್ಟು ಬೇಗ ನಿಮ್ಮ ಕಣ್ಮುಂದೆ ಬರ್ತೀನಿ.
ನನಗೆ ಗೊತ್ತು ನೀನು ಇಲ್ಲೇ ಇದ್ಕೊಂಡು ನನ್ನ ನೋಡ್ತಿದ್ಯಾ ಅಂತ. ನನ್ನ ಕಣ್ಣು ಮುಂದೆ ಬಾ. ಯಾಕೆ ಹೀಗೆ ಮಾಡಿದೆ ಅಂತ ಹೇಳು. ನಿನ್ನಿಂದ ತಲೆ ತಗ್ಸಿ ಓಡಾಡೋ ಹಾಗಾಗಿದೆ ನನಗೆ. ನನಗೆ ಯಾಕೆ ಈ ಥರ ತೊಂದರೆ ಕೊಡ್ತಿದ್ಯಾ? ನನ್ನ ಕಣ್ಣು ಮುಂದೆ ಬಾ. ಇಲ್ಲೋ ಊಟಕ್ಕೆಲ್ಲ ರೆಡಿಯಾ? ಅದಿರಲಿ, ದೇವ್ರ ಹತ್ರ ಏನು ಬೇಡ್ಕೊಂಡೆ? ಏನು ಬೇಡ್ಕೊಂಡ್ರೆ ಏನು ಬಂತು ರೀ? ಪ್ರತಿ ವರ್ಷ ಪೂಜೆ ಮಾಡುವಾಗ ನನ್ನ ಮನಸ್ಸಲ್ಲಿರೋದನ್ನ ನೆರವೇರಿಸು ಅಂತ ಕೇಳ್ಕೊತೀನಿ. ಆದರೆ ಅದು ನೆರವೇರೋದೇ ಇಲ್ಲ. ಹಂಗೆಲ್ಲ ಯಾಕೆ ಅನ್ಕೊಂಡಿಯೇ? ನೀನು ಅನ್ಕೊಂಡಿರೋದೆಲ್ಲ ಖಂಡಿತ ನೆರವೇರ್ತದೆ. ಇದೊಂದು ಎಲೆಕ್ಷನ್ ಆಗ್ಬಿಡ್ಲಿ, ಅಪ್ಪಯ್ಯ ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮದೇ ತಾನೇ ಆಡಳಿತ. ಇದನ್ನೇ ಬೇಡ ಅಂತ ಅನ್ನೋದು. ಯಾವಾಗ ನೋಡಿದ್ರು ಅಪ್ಪ 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 ಅಂತ ಅಂದ್ಕೊಂಡಿರ್ತೀರಲ್ಲ. ನಿಮಗೆ ರಾಜಕೀಯದಲ್ಲಿ ಬೆಳಿಬೇಕು, ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ ಆಕಾಂಕ್ಷೆಗಳೇ ಇಲ್ವಾ? ನೀನು ಏನು ಮಾತಾಡ್ತಾ ಇದೆಯೇ? ಅಪ್ಪಯ್ಯ ಆದಮೇಲೆ ಸಿದ್ದುನೇ ತಾನೇ ಲೀಡ್ರ್ ಆಗಬೇಕಾಗಿರೋದು. ನಂದೇನಿದ್ರು ಈ ಹೊಲ ಮನೆ ಜಮೀನು ಬಿಸ್ನೆಸ್ಸು ನೋಡ್ಕೊಂಡು ಅಪ್ಪಯ್ಯ ಹೇಳ್ದಂಗೆ ಕೇಳ್ಕೊಂಡಿರೋದು ಅಷ್ಟೇ. ಅಲ್ಲ ರೀ, ಸಿದ್ದು ನಿಮ್ಮ ತಮ್ಮ, ನೀವು ಅವ್ರಿಗಿಂತ ದೊಡ್ಡವರು. ಅಧಿಕಾರಕ್ಕೆ ಮೊದಲು ನೀವು ಬರಬೇಕು, ಅದೇ ನ್ಯಾಯ ಅಲ್ವಾ? ಅಲ್ಲ ರೀ, ಯಾವಾಗ ನೋಡಿದ್ರು ಇದೇ ಥರ ಇರ್ತಿರಲ್ಲ. ನಿಮಗೆ ನಿಮ್ಮದೇ ಆದಂಥ ಒಂದು ಜೀವನ ಇರಬೇಕು, ರಾಜಕೀಯದಲ್ಲಿ ಬೆಳಿಬೇಕು, ಈ ಥರ ಎಲ್ಲ ಯಾವ ಕನಸುಗಳು ಇಲ್ವಾ? ಅಥವಾ ಇದ್ರ ಬಗ್ಗೆ ಎಲ್ಲ ನೀವು ಯಾವತ್ತೂ ಯೋಚನೆನೇ ಮಾಡಿಲ್ವಾ? ಈಗ ನಮ್ಗೇನು ಕಮ್ಮಿ ಆಗದೆ? ಎಲ್ಲ ಅದಲ್ಲ ನೋಡು. ನೀನು ಏನೇನೋ ಯೋಚನೆ ಮಾಡಿ ಸುಮ್ಮನೆ ನಿನ್ನ ಮನಸ್ಸನ್ನೆಲ್ಲ ಹಾಳು ಮಾಡ್ಕೊಬೇಡ. ಅಲ್ಲ, ಇವತ್ತು ನೀನು ಪಾದ ಪೂಜೆ ಮಾಡ್ದಲ್ಲ, ಅದಕ್ಕೇನು ಬೇಕು ಅಂತ ಕೇಳಲೇ ಇಲ್ಲ? ಏನು ಬೇಕು ಅಂತ ಕೇಳು, ತಂದ್ಕೊಡ್ತೀನಿ. ನನಗೇನು ಬೇಕಾಗಿಲ್ಲ ರೀ. ನಾನು ಕೇಳಿದ್ರೆ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತ ಅಂದಮೇಲೆ ಏನೂ ಕೇಳಿ ಪ್ರಯೋಜನ ಇಲ್ಲ. ನನಗೇನು ಬೇಕಾಗುವಿಲ್ಲ. ಸರಿ, ನಿನಗೆ ಯಾವಾಗ ಕೇಳಬೇಕು ಅನ್ಸುತ್ತೋ ಅವಾಗ ಕೇಳು, ಆಯ್ತಾ? ಈಗ ಅಪ್ಪ ಇನ್ನು ಉಣ್ಣ ಕರ್ಕೊಬತ್ತೀನಿರೋ. ಛೇ, ನನ್ನ ಹಣೆ ಬರೋಕ್ಕಿಷ್ಟು. ಇವರನ್ನ ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅಂತ ನಾನಿಲ್ಲಿ ಒದ್ದಾಡ್ತಾ ಇದ್ದೀನಿ. ಆದರೆ ಇವ್ರು ಮಾತ್ರ ಅಪ್ಪ ಸಿದ್ದು ಅಂತ ಭಜನೆ ಮಾಡ್ತಿರ್ತಾರೆ. ಬೆಳಿಬೇಕು ಅನ್ನೋ ಲಕ್ಷಣನೇ ಇಲ್ಲ ಇವ್ರಿಗೆ. ಅದು ಯಾವಾಗ ನನ್ನ ಮಾತು ಕೇಳ್ತಾರೋ ಗೊತ್ತಿಲ್ಲ. ಕೇಳದೆ ಇದ್ರು ಕೇಳೋ ಹಾಗೆ ಮಾಡ್ಕೊಳ್ಳೋದು ನನಗೆ ಗೊತ್ತಿದೆ. ನನ್ನ ಗಂಡ ದಡ್ಡ ಪೆದ್ದ ಇನ್ನೋಸೆಂಟ್ ಇರ್ಬೋದು, ಆದರೆ ನಾನು ದಡ್ಡಿಯಲ್ಲ. ನನ್ನ ಬುದ್ಧಿವಂತಿಕೆಯಿಂದ ಇವ್ರಿಗಾಗ್ತಿರೋ ಅನ್ಯಾಯನ ನಾನು ಸರಿ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಮೇಡಮ್ ಅವರೇ, ಏನಿಲ್ಲಿ ಸೀರೆ ಬೇರೆ ಇಟ್ಕೊಂಡಿದ್ದೀರಾ? ಏನಿದೆಲ್ಲ? ನೋಡಿ ಸಿದ್ದು ಅವರೇ, ಇದನ್ನು ನನಗೆ ತಾಳಿ ಕಟ್ಟಿದವನು ಭೀಮ್ ಅಮಾವಾಸ್ಯೆಗೆ ಅಂತ ಕೊಟ್ಟಿದ್ದಾನೆ. ಹಂಗಾದ್ರೆ ಅವನು ನೋಡಿದ್ರಾ? ಅವನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಸಿದ್ದು ಅವರೇ, ಅವನಿಗೆ ನನ್ನ ಮುಂದೆ ಬರೋಕ್ಕೆ ಏನು ಧೈರ್ಯ ಇದೆ ಹೇಳಿ? ಒಂದು ಚಿಕ್ಕ ಹುಡುಗಿ ಹತ್ರ ಲೆಟರ್ ಕೊಟ್ಟು ಇಲ್ಲಿಗೆ ಕರ್ಸ್ಕೊಂಡ. ಇಲ್ಲಿರ್ತೀನಿ ಅಂದವನು ಇಲ್ಲ. ಅವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂದಮೇಲೆ ನಾನು ಈ ಸೀರೆ ಇಟ್ಕೊಂಡು ಏನು ಮಾಡಲಿ? ಇದನ್ನ ಇಲ್ಲೇ ಎಲ್ಲೋ ಬಿಸಾಕ ಹೋಗ್ತೀನಿ ನಾನು. ಬೇಡ ಮೇಡಮ್ ಅವರೇ, ಹಂಗೆಲ್ಲ ಮಾಡಬೇಡಿ. ಇಷ್ಟು ದಿವಸ ನಿಮ್ಮ ಕಣ್ಮುಂದೆ ಕಾಣಿಸ್ದೇ ಇದ್ದವನು ಈಗ ಇದ್ದಕ್ಕಿದ್ದಂಗೆ ಸೀರೆ ಕೊಟ್ಟಿದ್ದಾನೆ ಅಂದರೆ ಅವ್ನು ನಿಮ್ಮ ಸುತ್ತಮುತ್ತನೇ ಇರ್ತಾನೆ ಅಂತ ಗೊತ್ತಾಯ್ತಾ ಇದೆ. ಈಗ ನಿಮ್ಮ ಇದನ್ನು ಎಸ್ದು ಅವ್ನು ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ನಿಮಗೆ ಸಿಗದೆ ಹೋದರೆ ಕಷ್ಟ ಆಯ್ತದೆ. ಅದಕ್ಕೆ ಸದ್ಯಕ್ಕೆ ಈ ಸೀರೆನ ನೀವೇ ಇಟ್ಕೊಂಡಿರಿ. ಅವ್ನು ಯಾವತ್ತಾದರೂ ನಿಮ್ಮ ಕಣ್ಮುಂದೆ ಬಂದಾಗ ಆವಾಗ ಅವ್ನು ಕೊಟ್ಬಿಡಿ. ಇವತ್ತೇ ಬರದೇ ಇದ್ದವನು ಮತ್ತೆ ನನ್ನ ಕಣ್ಮುಂದೆ ಬರ್ತಾನೆ ಅಂತ ಹೇಳ್ತಿದ್ದೀರಾ? ಬಂದೇ ಬರ್ತಾನೆ ಮೇಡಮ್ ಅವರೇ, ಬರೋ ಥರ ನಾನು ಮಾಡ್ತೀನಿ. ನೋಡಿ, ನಿಮ್ಗೆ ತಾಳಿ ಕಟ್ಟಿದ್ದು ನಿಮಗೆ ಸಿಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಅರ್ಶಿನ ಕುಂಕುಮ ತಂದಿದ್ದೀನಿ. ಇದು ನಿಮ್ಮ ಹಣೆಗೆ ಹಚ್ಕೊಂಡ್ರೆ ಎಲ್ಲ ಒಳ್ಳೇದಾಯ್ತದೆ. ಹಚ್ಕೊಳ್ಳಿ. ಏನು ಯೋಚನೆ ಮಾಡ್ತೀರಾ ಮೇಡಮ್ ಅವರೇ? ಇದು ದೇವ್ರ ಪ್ರಸಾದ, ಹಂಗೆಲ್ಲ ಬೇಡ ಅನ್ಬಾರ್ದು.
ತಗೊಳ್ಳಿ ಹಚ್ಕೊಳ್ಳಿ. ಹಂಗೆ ತಾಳಿಗೂ ಹಚ್ಕೊಳ್ಳಿ. ಮತ್ತೆ ಯೋಚನೆ ಮಾಡ್ತಿದ್ರಲ್ಲ, ನಿಮಗೆ ತಾಳಿ ಕಟ್ಟಿದವನು ಯಾರು ಅಂತ ಗೊತ್ತಾಗ್ಲಿ ಅಂತ ತಾನೇ ನಾನು ಈ ಪೂಜೆ ಮಾಡಿಸಿದ್ದೀನಿ. ಇದನ್ನು ಹಚ್ಕೊಂಡ್ರೆ ಅವ್ನು ಎಲ್ಲಿದ್ರು ನಿಮ್ಮ ಕಣ್ಮುಂದೆ ಬರೋ ಥರ ಆ ದೇವ್ರು ಮಾಡೇ ಮಾಡ್ತಾನೆ. ಹಚ್ಕೊಳ್ಳಿ ಮೇಡಮ್ ಅವರೇ. ಇದು ದೇವ್ರ ಹೂವ. ಯೋಚನೆ ಮಾಡಬೇಡಿ ಮೇಡಮ್ ಅವರೇ, ಅವ್ನು ಎಲ್ಲೇ ಇದ್ರು ಅವನು ಹುಡುಕಿ ನಿಮ್ಮ ಕಣ್ಮುಂದೆ ಕರ್ಕೊಂಬಂದು ನಿಲ್ಲಿಸೋ ಜವಾಬ್ದಾರಿ ನಂದು. ಅಲ್ಲಿ ಗಂಟ ಈ ಸೀರೆ ನಿಂತವನ್ನೇ ಇಟ್ಕೊಂಡಿರಿ. ಎಲ್ಲರೂ ಖುಷಿಯಿಂದ ಭೀಮ್ನ ಅಮಾವಾಸ್ಯೆಯನ್ನು ಆಚರಿಸ್ತಾರೆ, ಆದರೆ ನಾನು ಅವ್ರಿಗೆ ನೋವು ಕೊಟ್ಟು ಆಚರಿಸ್ತಾ ಇದ್ದೀನಿ. ಕ್ಷಮಿಸ್ಬಿಡಿ ಮೇಡಮ್ ಅವರೇ, ನಿಮ್ಮ ದುಃಖಕ್ಕೆ ಕಾರಣ ಆಗಿರೋ ನಾನು ಅದನ್ನು ದೂರ ಮಾಡಿ ನಿಮ್ಮ ಮುಖದಲ್ಲಿ ಸಂತೋಷ ಬರೋ ಹಂಗೆ ಮಾಡ್ತೀನಿ. ದೇವ್ರೇ, ನೀನೇ ಇದಕ್ಕೆ ದಾರಿ ತೋರಿಸ್ಬೇಕು. ಇಲ್ಲಿ ಒಂದು ನಿಮಿಷ ಇಲ್ಲಿ ಇರಿ ಅಂದೆ. ಇಲ್ಲಿ ನಿಮ್ಮ ಬಲಗೈ ಕೊಡಿ. ಆ ಕಡೆ ತಿರುಗಿ. ಈಗ ನೋಡಿ, ಪರ್ಫೆಕ್ಟ್ ಆಗಿ ಕಾಣ್ತಾ ಇದ್ದೀರಿ. ಪರ್ಫೆಕ್ಟ್ ಗಂಡ ಇದ್ಮೇಲೆ ಪರ್ಫೆಕ್ಟ್ ಹೆಂಡತಿ ಇರ್ಲೇಬೇಕಲ್ವಾ? ನೋಡಿ, ನೀವ್ ಮಾತ್ರ ನನಗೆ ಗಿಫ್ಟ್ ಕೊಟ್ರಿ, ನಾನು ಏನು ನಿಮಗೆ ತಂದೆ ಇಲ್ಲ. ನೀವೇ ನನಗೆ ಪರ್ಫೆಕ್ಟ್ ಗಿಫ್ಟ್ ಅಲ್ವಾ? ನಿಮಗೋಸ್ಕರ ಈಗ ನಾನು ಸ್ಪೆಷಲ್ ಅಡುಗೆ ರೆಡಿ ಮಾಡಿದ್ದೀನಿ. ಬನ್ನಿ 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 ಕೂತ್ಕೊಳ್ಳಿ. ಕಪ್ ಚಿಪ್ಪದ ಊಟ ಮಾಡಬೇಕು. ನೀವು ಬನ್ನಿ, ಒಟ್ಟಿಗೆ ಊಟ ಮಾಡೋಣ. ಅದು ಹೇಗೆ ಸಾಧ್ಯ? ವರ್ಷ ಇಡೀ ನೀವು ನನಗೋಸ್ಕರ ಎಲ್ಲ ಕೆಲಸನೂ ಮಾಡಿರ್ತೀರಿ. ಹಾಗಿದ್ಮೇಲೆ ಇವತ್ತು ನೀವು ತೃಪ್ತಿಯಾಗಿ ಆರಾಮಾಗಿ ಊಟ ಮಾಡಬೇಕು. ಅದನ್ನು ನಾನು ಕಣ್ತುಂಬ ಬರಬೇಕು. ಪ್ಲೇಟ್ ಊಟ ಮಾಡಿ. ನೀವು ಈ ಥರ ಮಾಡ್ತಿರೋದು ನಂಗೆ ಸರಿ ಕಾಣಿಸ್ತಿಲ್ಲ ರೀ. ಯಾಕೆ ಜಾನಿ ಅವರೇ, ನಾನೇನು ತಪ್ಪು ಮಾಡಿದ್ದೀನಿ? ಇನ್ನೇನು ಮತ್ತೆ, ಎಲ್ಲ ಕೆಲಸ ನೀವೇ ಮಾಡಿ ನನ್ನ ಸುಮ್ಮನೆ ಕೂಡಿಸ್ತಾ ಇದ್ದೀರಲ್ಲ. ಆಫೀಸಲ್ಲೂ ನೀವೇ ಕೆಲಸ ಮಾಡ್ತೀರಾ, ಮನೆಗೆ ಬಂದ್ಮೇಲೂ ನೀವೇ ಕೆಲಸ ಮಾಡ್ತೀರಾ, ನನಗೇನು ಮಾಡಕ್ಕೆ ಬಿಡಲ್ಲ, ಸುಮ್ಮನೆ ನನ್ನನ್ನು ಕೂಡಿಸ್ತಾ ಇದ್ದೀರಾ. ಚಿನ್ನು ಬರೀ ಹೆಂಡ್ತಿನೇ ಎಲ್ಲ ಕೆಲಸ ಮಾಡಬೇಕು ಅಂತ ಯಾವ ಕಾನೂನು ಬರ್ತಿದೆ ಹೇಳಿ? ನೋಡಿ, ಈಗ ಹೆಣ್ಣು ಅನ್ನೋದು ಒಂದು ಶಕ್ತಿ ಅಲ್ವಾ? ಆ ಶಕ್ತಿಯಿಂದಾನೇ ಗಂಡನಿಗೂ ಬೆಳವಣಿಗೆ ಆಗೋದು. ಹಾಗಿದ್ಮೇಲೆ ಅಂಥ ಶಕ್ತಿನ ನಾವು ಪೂಜಿಸ್ಬೇಕೇ ಹೊರತು ಕೆಲಸದ ಒತ್ತಡ ಹೇರಿ ಕಳ್ಕೊಬಾರ್ದಲ್ವಾ? ಅದಕ್ಕೆ ಇವತ್ತು ಎಲ್ಲ ಕೆಲಸನೂ ನಾನು ಮಾಡ್ತೀನಿ, ನೀವು ಆರಾಮಾಗಿ ಕೂತಿರ್ಬೇಕು. ಆವಾಗಲೇ ಅಲ್ವಾ ಗಂಡನಾಗಿ ನಾನು ಸಾರ್ಥಕತೆ ಪಡೆಯೋಕ್ಕೆ ಸಾಧ್ಯ. ಕಪ್ ಚಿಪ್ಪನ್ ತಿನ್ಬೇಕು. ಎಲ್ಲಿ ಹೇಗಿದೆ? ಸೂಪರ್. ಏಳೇಳು ಜನ್ಮ ಅನ್ನೋದೆಲ್ಲ ನಿಜನೋ ಇಲ್ವಾ ನಂಗೆ ಗೊತ್ತಿಲ್ಲ, ಆದರೆ ನಾನು ಎಷ್ಟು ಜನ್ಮದಲ್ಲಿ ಹುಟ್ಟುತ್ತೀನೋ ಅಷ್ಟು ಜನ್ಮಕ್ಕೂ ನೀವೇ ನನ್ನ ಗಂಡನಾಗಿ ಸಿಗಬೇಕು ಅಂತ ದೇವರಲ್ಲಿ ಕೇಳ್ಕೊತೀನಿ. ನೀವೊಬ್ಬರೇ ಅಲ್ಲ ಚಿನ್ನು ಮರಿ,